ಬರೇ ನಮಗ ತಿಳುವಳಿಕೆ ಹೇಳೋರ ಆದ್ರು ಯಾರು 10 ರೂಪಾಯಿ ಕೊಡೋರಿಲ್ಲ. ಇದ್ದಿದ್ದು ಇದ್ದಕ್ಕಂಗ ಮಾತಾಡಿದ್ರ ಎಲ್ಲಾರ್ಗೂ ನೋವಾಗತ್ತ. ಗೌರಿ, ನನಗ ನಿನ್ ಮಕ ನೋಡಕ್ ಇಷ್ಟ ಇಲ್ಲ. ಅಲ್ಲಿ ನೋಡೋದಾಗತ್ತ ನಿನ್ ಮಕ ಅಂತೇಳಿ ಬಂದು ಇಲ್ಲಿ ಕುಂತೆ, ಮತ್ತೆ ಇಲ್ಲಿ ಬಂದು ಜೋಡಾದ್ಯಾ ನೀನು? ನನ್ನ ಮಕ ನೀ ನೋಡೋದ್ ಬಿಟ್ರು ತಾಯಿ ಮಕ್ಕಳು ಅನ್ನೋದು ಬೇರೆ ಆಗಂಗಿಲ್ಲಲ್ಲ. ನೀ ಯಾ ತಾಯಿ ಅದಾರ ಹಿಂಗ ತೀರ್ತಾರ ಮಕ್ಕಳು ಸುಖ ಬಯಸ್ತಾರ. ನಾ ಯಾವತ್ತೂ ನಿನ್ ಕೇಳಿ ಬಯಸಿಲ್ಲ. ನಾನು ಈಗಾದ್ರೂ ನಿನ್ ಸುಖನ ಬಯಸ್ತೀನಿ. ಅಷ್ಟು ಸುಖ ಬಯಸಾಕ ಆಗಿದ್ದೆ ಅಂದ್ರ ನಾ ಕೇಳಿದ್ದು ಕೊಟ್ಟು ಬಿಡ್ತಿದ್ದಿ. ಯಾಕ ನೀ ಕೇಳಿದ್ದೆಲ್ಲ ಕೊಟ್ಟು ಬೆಳೆಸಿಲ್ಲನ? ಬಾಳ್ ಬೇಯಿಸ್ಬಿಟ್ರಲ್ಲ, ನೋಡಿಲ್ಲನ ನೀವಿಬ್ರು ಬೆಳೆಸಿದ್ದ. ನೀ ಏನ್ ಮಾತಾಡಕತ್ತೀನಿ ನಾನು ಖಬರ್ ಐತನ? ನಿಮ್ಮಪ್ಪ ನಿನ್ನ ಹೆಣ್ಣು ಹುಡುಗಿ ತರ ಬೆಳೆಸಲಿಲ್ಲ, ಗಂಡ ಮಗನ್ ತರ ಬೆಳೆಸಿದ. ನೀ ಏನ್ ಮಾಡಿದಿ? ತಂದಿಗೆ ಹೇಳಾರ್ದ, ತಾಯಿಗೆ ಹೇಳಾರ್ದ, ನಿನಗ ಮನಸ್ಸಿಗೆ ಬಂದವನ್ನ ಲಗ್ನ ಮಾಡ್ಕೊಂಡ್ ಬಂದಿ. ಹೋಗ್ಲಿ, ಅವ್ನ್ ಕೂಡ ಚಂದಾಗ ಬಾಯಿ ಮಾಡಿದೆ, ಅವ್ನ್ ಕೂಡನು ಕುಸ್ತಿ ಕುರ್ಕಾನಿ. ಈಗ ಬಂಗಾರದಂತ ಕೂಸಾಗೈತಿ, ಆ ಕೂಸಿಗೆ ಎದಿ ಹಾಲು ಕುಡ್ಸೋದ್ ಬಿಟ್ಟು ನಾ ಕುಡ್ಸಂಗಿಲ್ಲ, ನಾ ಬ್ಯಾರೆ ಹೋಗ್ತೀನಿ ಅಂದ್ರ ಏನ್ ಅರ್ಥ? ಜೀವನದಾಗ ಬರೀ ರೊಕ್ಕ ರೂಪಾಯಿನ ಮುಖ್ಯ ನಿನಗ? ರೊಕ್ಕ ಇಲ್ಲಿಕಂದ್ರೆ ನಮ್ಮನ್ನ ಯಾರು ಮೂಸ್ ನೋಡಂಗಿಲ್ಲ. ಪ್ರೀತಿ ಪ್ರೇಮ ಅಂತೇಳಿ ನಾಟಕ ಮಾಡಿಬಿಟ್ಟ ಈ ಗಿರೀಶ ನನ್ನ ಆಸ್ತಿ ಸಂಬಂಧ. ಅವ ಮಾಡಿದ್ದು ಸರಿ, ಈಗ ನಾನು ರೊಕ್ಕಕ್ಕೆ ಬಡ್ಕೊಳೋದು ತಪ್ಪನ? ಅವ ಮಾಡಿದ ತಪ್ಪಿಗೆ ನಾನು ಯಾಕೆ ಕಷ್ಟ ಅನುಭವಿಸ್ಲಿ? ನಿನ್ ಗಂಡಗ ತಾ ಮಾಡಿದ್ದು ತಪ್ಪಿನರು ಆಗಿ ನಿನಗೆ ಕ್ಷಮೆ ಕೇಳಂಗಿಲ್ಲ. ನನ್ನ ತಪ್ಪಾಗೈತೆ ಅಂತೇಳಿ ಏನ್ ನಿನಗೇನ ದುಡ್ಡು ತಂದು ಹಾಕಿಲ್ಲೋ? ನಿನಗೇನಾರ ಕಡಿಮೆ ಮಾಡ್ಯಾನ ನಾವ? ನಾನು ಮಾಡಿದ್ದು ತಪ್ಪಾಗೈತೆ ಅಂತೇಳಿ ಪಾಪ ಹಗಲಿ ಬೇತನ ದುಡಿದು ನೀ ಕೇಳ್ದಂಗೆ ಎಲ್ಲ ತಂದು ಕೊಡ್ತು. ಅವ್ರವ್ವ ನನ್ನ ಮಗ ತಪ್ಪು ಮಾಡೈತೆ ಅಂತೇಳಿ ತಗ್ಗಿ ಬಗ್ಗೆ ಪಕ್ಕತಿ ಅವ್ರ ತಂಗಿನ ಈ ಮನೆಗೆ ಬರ್ಲಾರ್ದಂಗೆ ಮಾಡಿಟ್ಟಿ ನೀನು. ಧೂಮ್ಧಾಮಾಗಿ ನಿಂದು ಕುಬ್ಸಾನು ಮಾಡಿದ್ರು. ಇನ್ನು ಏನು ನೀ ಕೇಳಿದ್ದೆಲ್ಲ ಕೊಡ್ಸಿದ್ರು ಅವರು. ಇನ್ನು ಏನ್ ನಿಂದು ಹಠ ಮಾಡ್ತಾನ? ಬಿಡು ಗೌರಿ, ಚಂದ ಅಲ್ಲದು. ರೊಕ್ಕ ರೂಪಾಯಿಯಿಂದ ಬರ್ತತಿ, ನಾ ಹೋಗತಿ. ನಿನ್ನ ಕೈಯಾರೆ ನಿನ್ನ ಜೀವನ ಮಾಡ್ಕೋಬೇಡ. ಬಂಗಾರದಂತ ಗಂಡ ಮಗ ಹುಟ್ಟೇನ. ಕುಂದ್ರ ಅಂದ್ರೆ ಕುಂದರ್ತಾನ, ಹೇಳಂದ್ರೆ ಹೇಳ್ತಾನ. ಅಂತ ಸಂಪನ್ನ ಗಂಡ ಸಿಕ್ಕಾನ. ಬಂಗಾರದಂತ ಹತ್ತಿ ಇಂಥ ಜೀವನ ಬಿಟ್ಟು ನೀನು ರೊಕ್ಕನ ಮುಖ್ಯ ಅಂತೀಯಲ್ಲ. ನಿನ್ನ ಸಾದ್ಗೇಡಿ. ಅದು ಹೋಗ್ಲಿ, ನಿನಗ ತಾಯಿ ಕಳ್ಳ ಅನ್ನೋದೇ ಇಲ್ಲನ? ಕೂಸು ಹತ್ತು 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 ತುಟಿ ಎಲ್ಲ ಅವನಿಗೆ. ನಿನಗೇನು ಅನಿಸ್ಲಿಲ್ಲನ ಮಾನ್ಗೇಡಿ? ಆ ಖುಷಿಗೆ ಹಾಲು ಕುಡಿಸ್ಬೇಕಂತೇಳಿ ಎಳೆ ಕಂದ. ಅದೇ ನಿನ್ ಹಠ ಏನಾರು ಯಾಕಿರಲ್ದಕ್ಕ. ಆದ್ರ ಎಳೆ ಕಂದನ್ನ ಮಕ ನೋಡಿ ಅದ್ರೂ ನಿನಗ ಕಳ್ಳ ಕರಗಲಿಲ್ಲನ? ಎಂತ ತಾಯಿ ಕಳ್ಳ ಇರ್ಬೇಕು ನಿನಗ. ಏನು ಎದಿ ಹಾಲು ಕುಡಿಸಿದ್ರೆ ಏನಾಗತ್ತ? ಅವನ ಮಗಗ ನಾ ಯಾಕೆ ಹಾಲು ಕುಡಿಸ್ಲಿ? ನನ್ನ ಸೌಂದರ್ಯ ಹಾಳಾಗತ್ತ. ನಾನು ಹೊರಗೆ ಹೋಗಿ ದುಡಿದು ತೋರಿಸ್ತೀನಿ. ನೀನು ನನಗೆ ರೊಕ್ಕ ರೂಪಾಯಿ ಕೊಡ್ಲಿಲ್ಲ, ಆಸ್ತಿ ಅಂತಸ್ತು ಕೊಡ್ಲಿಲ್ಲ, ನೀನು ನನ್ನ ಮೂಸ್ ನೋಡ್ಬೇಕು ಅಂತೇಳಿ ಅಂತಂದಿ. ನನ್ನ ಗಂಡನು ಹಂಗೆ ಮಾಡ್ದ. ಅದಕ್ಕೆ ನಿಮ್ನೆಲ್ಲಾರನ್ನೂ ಒಗದು ನಾನು ನನ್ನ ಕಾಲ ಮ್ಯಾಗ ನಿಂತು ಬದುಕಿ ತೋರಿಸ್ತೀನಿ. ಆಯ್ತು, ನೀನ್ ಸಾಧನೆ ಮಾಡಕ್ಕಿನ್ ನಾ ಬ್ಯಾಡ ಅನ್ನಂಗಿಲ್ಲ, ಸಾಧನೆ ಮಾಡ. ಹಂಗಂತೇಳಿ ಆ ಕೂಸಿನ ಹೊಟ್ಟೆ ಮ್ಯಾಗ ಹೊಡಿತಿಯಲ್ಲ, ಎಷ್ಟರ ಮಟ್ಟಿ ಸರಿ? ತಾಯಿ ಇಲ್ಲೇ ನೀನು, ತಾಯಿ ಕಳ್ಳ ರೈತಿಲ್ಲ ನೋಡಿಲ್ಲ. ಹೆಣ್ಣಿನ ಸೌಂದರ್ಯ ಯಾವಾಗ ಹೆಚ್ಚಾಗತ್ತೆ ಗೊತ್ತನ? ತಾಯಿ ಆದ್ಮೇಲೆನ ಹೆಣ್ಣಿನ ಸೌಂದರ್ಯ ಹೆಚ್ಚಾಗದು. ಎದಿ ಹಾಲು ಕುಡಿಸಿದ್ರ ಸೌಂದರ್ಯ ಕಡಿಮೆ ಆಗತ್ತಂತ. ಅದ್ಯಾವ್ದು ಮೂಳಿ ಹೇಳ್ತೀನಿ ನಿನಗ? ನನಗೆ ಈ ವೇದಾಂತ ಹೇಳಕ್ ಬರಬೇಡ. ನಿನಗೆ ಈ ವೇದಾಂತಕ್ಕನ ನನಗೆ ಸಿಟ್ಟು ಬಂದ್ಬಿಡ್ತತಿ. ದಯವಿಟ್ಟು ಹೇಳ್ತೀನಿ, ಈ ವೇದಾಂತ ನನ್ನ ಹತ್ರ ಹೇಳಕ್ ಬರಬೇಡ. ನಮ್ಮ ಮ್ಯಾಗಿನ ಸಿಟ್ಟು ಆ ಖುಷಿನ ಮ್ಯಾಗ ತೋರಿಸ್ಬೇಡ ಗೌರಿ. ಆ ಖುಷಿಗೆ ಹಾಲು ಕುಡಿಸ. ನಾ ಕುಡ್ಸಂಗಿಲ್ಲ ನೋಡು, ಎದ್ಯಾಗ ಹಾಲು ಬಿಗದು ಹಾಲು ಹಂಗ ಸೋರಾಕತ್ತಾವ. ಆ ಖುಷಿ ಕುಡಿಸಿದ್ರೆ ಏನಾಗತ್ಲಿ ನಿನಗ? ನನಗೆ ಅಗ್ರಿಮೆಂಟ್ನಾಗ ಹಾಲು ಕುಡಿಸು ಅಂತೇಳಿ ಅವೇನು ಅಂದಿದ್ದಿಲ್ಲಲ್ಲ. ಹಾಲು ಕುಡಿಸು ಅಂತ ಅವ ಹೇಳಿದ್ನಂದ್ರೆ ನಾನು ಅದಕ್ಕೆ ಮತ್ತೆ ಎಷ್ಟು ದುಡ್ಡು ಬೇಕು ಅಷ್ಟು ಇಸ್ಕೊಂಡು ಹಾಲು ಕುಡಿಸ್ತಿದ್ದೆ. ಅಗ್ರಿಮೆಂಟ್ನಾಗ ಏನು ಹೇಳಿಲ್ಲಲ್ಲ. ಎದಿ ಹಾಲು ಕೊಡಾಕ ನಿನಗೆ ಅಗ್ರಿಮೆಂಟ್ ಬೇಕನ ಮಾಣಿಗೇಡಿ? ಲೇ 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 ನೀನು ನನ್ನ ಹೊಟ್ಟೆಗೆ ಏನಂತ ಹುಟ್ಟಿದಿ? ನಾನು ನೀ ಹುಟ್ಟಿದ ಕೂಡೇನ ನಿಮ್ಮ ಅಪ್ಪನ ಕೂಡ ಅಗ್ರಿಮೆಂಟ್ ಮಾಡ್ಕೊಂಡಿದ್ನಿ ಅಂದ್ರ ನೀ ಇವತ್ತು ಭೂಮಿ ಮ್ಯಾಗ ಇರ್ತಿದ್ದಿಲ್ಲ. ಯಾರಾದರೂ ಮಕ್ಕಳಿಗೆ ಹಾಲು ಕುಡ್ಸಾಕ ಅಗ್ರಿಮೆಂಟ್ ಮಾಡ್ಕೊಂತಾರಣ? ಮೂದೇವಿ ನೀಯಾ ಹೆಣ್ಣ? ನಾನು ನಿನಗೆ ಎದಿ ಹಾಲು ಕುಡಿಸ್ಲಿಕ್ಕಂದ್ರೆ ಇವತ್ತಿನ ದಿನ ನೀ ಇರ್ತಿದ್ದೀನೇ ಇಲ್ಲ. ಯಾರಿಗೆ ಗೊತ್ತು ಏನು ಹಾಲು ಕುಡಿಸಿ ಹೋಗ್ಬಿಟ್ಟಿವ ನನಗಂತೆ. ನನಗರ ಏನು ಗೊತ್ತು? ನನಗೆಲ್ಲ ಗೊತ್ತೈತೆ ತಗೋಬೇ, ನೀ ಏಟದೇನು ಗೊತ್ತಿಲ್ಲ. ಸಣ್ಣಂದಿರತ್ತ ಹಿಡಿದು ಬಡ್ತಂದಾಗ ಹುಟ್ಟಿ ಬೆಳೆದಿ. ನಮ್ಮಪ್ಪ ಶ್ರೀಮಂತಿದ್ದ, ಅವನು ಬುಟ್ಟಿಗೆ ಹಾಕೊಂಡು ಲಗ್ನ ಮಾಡ್ಕೊಂಡು. ಎದಕ್ಕೆ ಮಾಡ್ಕೊಂಡು? ನಮ್ಮಪ್ಪನ ಆಸ್ತಿ ಅಂತಸ್ತು ನೋಡ್ಲಾರ್ದ ಅದನ್ನ ಅನುಭವಿಸ್ಬೇಕಂತ ಹೇಳಿನ ಮದುವೆ ಆಗಿಲ್ಲ. ನಮ್ಮಪ್ಪಂದು ಆಲ್ರೆಡಿ ಮದುವೆ ಆಗಿತ್ತು, ಆದ್ರೂ ನೀ ಮದುವೆ ಆಗಿ ಬಂದಿ. ಎದಕ್ಕೆ? ನಮ್ಮಪ್ಪಂದು ಆಸ್ತಿಗೋಸ್ಕರ. ಗೌರಿ, ನಾಲ್ಗಿ ಮ್ಯಾಗ ಹಿಡ್ತಿರ್ಲಿ ನೋಡು, ನಿಂದ ಹೇಳಿದ ತಕ್ಷಣ ಹೆಂಗ್ ಸಿಟ್ಟು ಬಂತ? ಲೇ, ರೊಕ್ಕ ರೂಪಾಯಿಕ ನಾ ಲಗ್ನ ಆಗಿಲ್ಲ, ಅಂತ ಪರಿಸ್ಥಿತಿ ಇತ್ತದ. ನಿನಗೇನು ಹೇಳಿದ್ರ ಏನು? ನೀ ಹೆಣ್ಣಲ್ಲ, ಹೆಮ್ಮಾರಿ. ತಾಯಾಗಿ ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನೋಡು, ನಿನ್ನ ಜೀವನ ನಿನ್ನ ಕೈಯಾರ ಹಾಳು ಮಾಡ್ಕೋಬೇಡ. ಇಂದ ಬರ್ತತಿ, ನಾ ಹೊಕ್ಕತಿ ರೊಕ್ಕ. ರೊಕ್ಕಕ್ಕೆ ಬೆನ್ ಹತ್ತಿ ಹೋಗಕ್ ಹೋಗ್ಬೇಡ ಗೌರಿ. ಈ ವೇದಾಂತ ಹೇಳಕ್ ಹೋಗ್ಬೇಡ್ಬೇ, ಹೋ ಸುಮ್ನ. ಈ ವೇದಾಂತ ಹೇಳೋರು ಯಾರು ನಮ್ಗೆ ಊಟ ಹಾಕಲ್ಲ. ಅಲ್ಲಲ್ಲಿ ನಿನ್ನ ಮಗ ವಯಸ್ಸಿ ಬಂದಿಂದ ಆಸ್ತಿ ಎಲ್ಲ ನಿನ್ನ ಮಗಗ ಬರುತ್ತಲ್ಲ,
ಯಾಕೆ ಇಷ್ಟೊಂದು ಒದ್ದಾಡ್ತಿ? ನಾನು ನಿನ್ನ ಮಗಗ ಆಸ್ತಿ ಬರ್ದಿಟ್ಟಿನಿ ಇಲ್ಲ. ಅಯ್ಯೋ ಅವಂಗ ಹರಿಯಕ್ ಬಂದಿಂದ ಅವ ಅನ್ಬೋಸ್ತಾನ ಆಸ್ತಿನ. ನನಗೇನು ಬಂತು ಅಂದ್ರ ನಾ ಸಾಯಿ ಮಠ ಬರೀ ಕಷ್ಟದಾಗ ಸತ್ ಹೋಗ್ಬೇಕನ? ನಾಳೆ ನಿನ್ನ ಮೊಮ್ಮಗ ಆರಾಮಾಗಿರ್ಬೇಕು, ನಾ ಮಾತ್ರ ಕಷ್ಟದಾಗ ಹೋಗ್ಬೇಕನ? ಅದೆಲ್ಲ ಆಗಲ್ಲ. ಆಯ್ತು, ನಿನಗ ರೊಕ್ಕ ರೂಪಾಯಿನ ಮುಖ್ಯಲ್ಲ. ಆಯ್ತು, ಕೊಡ್ತೀನಿ. ಕನಿಷ್ಠ ಪಕ್ಷ ಒಂದು 3-4 ತಿಂಗಳಾದರೂ ಎದಿ ಹಾಲು ಕುಡಿಸ್ಲಿ ಆ ಖುಷಿಗೆ. ಆಯ್ತು, ನಿನಗ ರೊಕ್ಕಲ್ಲ, ಹೊರಗೆ ಹೋದ್ರು ದುಡಿದ್ರೆ ರೊಕ್ಕ ಬರ್ತೈತಿ, ದುಡ್ದಾಗ ರೊಕ್ಕ ಬರ್ತೈತೆ. ಆಯ್ತು, ನನ್ನ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಕೊಡ್ತೀನಿ. ನನ್ನ ಮೊಮ್ಮಗನ್ನ ಒಂದು ಸ್ವಲ್ಪ ದಿನ ಹಾಲು ಕುಡಿಸ್ಲಿ, ಎದಿ ಹಾಲು ಕೊಡ್ಲಿ. ಎದಿ ಹಾಲು ಆ ಮಕ್ಕಳಿಗೆ ಅಮೃತಕ್ಕೆ ಸಮ ಅಂತ. ಕೊಡು ನನ್ನ ಮೊಮ್ಮಗ. ಆಯ್ತಲ್ಲ, ರೊಕ್ಕ ಅಲ್ಲ, ರೊಕ್ಕನ ಮುಖ್ಯಲ್ಲ, ನಾ ಕೊಡ್ತೀನಿ. ಎದಿ ಹಾಲು ಕೊಡು ನನ್ನ ಮೊಮ್ಮಗ. ಆಯ್ತು. ಈ ಮನ್ಯಾಗ ನನಗೆ ಯಾರು ಏನೂ ಅನ್ನೋಂಗಿಲ್ಲ. ಅಂದ್ರೆ ಮಾತ್ರ ನಾ ಎದಿ ಹಾಲು ಕೊಡ್ತೀನಿ ಅಷ್ಟಕ್ಕೂ. ಮತ್ತು ನೀ ಎಲ್ಲ 1,00,000 ರೂಪಾಯಿ ಕೊಟ್ಟು ಗಪ್ಚುಪ್ ಆಗೋಂಗಿಲ್ಲ. ತಿಂಗಳಿಗೆ 1,00,000 ರೂಪಾಯಿ ಕೊಡ್ಬೇಕು ನೋಡು. ನೀ ಎಷ್ಟು ತಿಂಗಳು ಹಾಲು ಕುಡ್ಸಂತಿ ಅಷ್ಟು ತಿಂಗಳು ಹಾಲು ಕುಡಿಸ್ತೀನಿ. ತಿಂಗಳಿಗೆ 1,00,000 ಅಂದ್ರೆ 10 ತಿಂಗಳು ಕುಡಿಸಿದ್ನೆ 10 ಲಕ್ಷ, 5 ತಿಂಗಳು ಕುಡಿಸಿದ್ನೆ 5 ಲಕ್ಷ. ಆಯ್ತವ ಮಾತಾಯಿ, ನಿನಗೆ ರೊಕ್ಕನ ಮುಖ್ಯಲ್ಲ. ಆಯ್ತು, ಒಂದು ವರ್ಷ ಆದ ಕೂಸಾಗೋ ಮಟ ಆದ್ರೂ ಹಾಲು ಕುಡಿಸು, ನಾ ರೊಕ್ಕ ಕೊಡ್ತೀನಿ. ಅಯ್ಯಯ್ಯೋ, ನಿನ್ನ ನಂಬಕ್ಕಾಗಂಗಿಲ್ಲ. ನೀ ಏಟದೇನೋ ಗೊತ್ತೈತಿ, ಅದೇನು ಗೊತ್ತಿಲ್ಲ. ಇಲ್ಲೇ 1 ವರ್ಷದ ರೊಕ್ಕ ತಂದು ನನ್ನ ಹತ್ರ ಇಡು, ಆಮೇಲೆ ನಿನ್ನ ಮೊಮ್ಮಗ ಹಾಲು ಕುಡಿಸ್ತೀನಿ ನಾ. ಆಯ್ತಾಯ್ತು, ತಂದು ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ. ನಿನ್ನ ರೊಕ್ಕನ ಮುಖ್ಯ ಆಗೈತಿ. ನನ್ನ ಮೊಮ್ಮಗನ ಸಂಬಂಧ ಸುಮ್ಮನದೀನಿ. ಹಲ್ಲಾಗ ನಾಲಿಗೆ ಕತ್ಕೊಂಡು ನನ್ನ ಮೊಮ್ಮಗನ ಸಂಬಂಧ ಸುಮ್ಮದೀನಿ. ಇಲ್ಲ ಅಂದ್ರೆ ಬಾಯನ್ ಹಲ್ಲು ಉದುರಿಸ್ತಿದ್ದೆ. ಈಗ ಬಾಣ್ತಿದ್ದೆ ಅಂತ ಸುಮ್ಮದಿನ. ಆಯ್ತಾ ಮಾಡ್ಗಿಡಿ, ರೊಕ್ಕ ತಂದು ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ. ಹಾಲು ಕೊಡು. ತಂದು ಕೊಡು, ಈ ಸದ್ಯಕ್ಕೆ ಹಾಲು ಕೊಡಿಸ್ತೀನಿ ಅಷ್ಟೇ. ಅದ್ರಾಗ ಏನೈತಿ ನೋಡು. ವ್ಯವಹಾರ ಯಾವಾಗಲೂ ಕರೆಕ್ಟಾಗಿರ್ಬೇಕಪ್ಪ ರೊಕ್ಕ. ನಾ ಹೇಳ್ತೀನಿ ನೋಡು. ಹೆತ್ತ ತಾಯಿಗಿನ ಹೆಸರುಗೊಂಡು ಕೊರಿತೀಯ ಅಲ್ಲಿ. ನನ್ನ ಹೊಟ್ಟೆಗೆ ಏನಂತ ಹುಟ್ಟಿದ್ದೀನಿ ಅಂತಿನ್ನ. ಮಾತಾಡಿದಷ್ಟು ನಿನಗ ಪ್ರಾಬ್ಲಮ್ ನೋಡು. ನನಗದೇನು ಗೊತ್ತಿಲ್ಲ. ಲಗುನ ರೊಕ್ಕ ತಂದು ಕೊಟ್ಟು ಆ ಖುಷಿಗೆ ಹಾಲು ಕುಡಿಸ್ತೀನಿ, ಇಲ್ಲಾಂದ್ರೆ ಎಲ್ಲ. ಹಂಗೆ ಹೇಳ್ಬಿಡು ನಿನ್ನ ನಳಿಯಾಗ. ನನಗೇನು ಅನ್ನೋಂಗಿಲ್ಲ, ನನಗೆ ಏನು ಮಾತಾಡೋಂಗಿಲ್ಲ. ಹಾಲು ಕುಡ್ಸೋದಷ್ಟ. ಮತ್ತು ಅದ್ರದ ತಿಕ್ಕ ತೊಳಿ ಮಕ್ಕ ತೊಳಿ ಖುಷಿಯಿಂದ ಅಂದ್ರೆ ನಾ ಮಾಡೋಕ್ಕೆಲ್ಲ ನಾ ಮೊದಲೇ ಹೇಳ್ತೀನಿ ನೋಡು. ಅದೇನಿದ್ರು ಆಕೆ ನಿನ್ನ ಬೀರ್ತಿ ಅಂತ ಅನಿಸ್ಕೊಂಡಲ್ಲ, ಆಕೆ ಮಾಡ್ತಾಳ. ಆಕೆ ಕೈಲಿ ಮಾಡಿಸು. ನಂದೇನಪ್ಪ ಅಂದ್ರೆ ಹಾಲು ಕುಡ್ಸೋದು ಅಷ್ಟೇ. ಊರಿಲೆ ಮಗಳ ಊರಿ, ರೊಕ್ಕ ತಂದು ಕೊಡ್ತೀನಿ. ಇದಕ್ಕೆ ಒಂದು ಸರಿಯಾದ ಶಾಸ್ತಿನ ಮಾಡ್ತೀನಿ. ನಿನ್ನ ಕೊಬ್ಬು ಹೆಂಗೆ ಇಳಿಸ್ಬೇಕು ಅನ್ನೋದು ಗೊತ್ತೈತಿ ನನ್ನ ಮಗಳು. ನೀನು ಎಲ್ಲಿ ನಿನ್ನ ಚೂಟ್ ಹಾಕ್ಬೇಕು ಅನ್ನೋದು ಗೊತ್ತೈತಿ. ಚೂಟ್ ಹಾಕ್ತೀನಿ, ಬಾಲೆ ಮಗಳ, ಮಾಡ್ತೀನಿ. ನಿನ್ನ ಹಠ ಹಿಡಿದ್ರೆ ಎಲ್ಲರೂ ಬಗ್ತಾರೆ. ನಾವು ಸಂಬಾಯ್ತಾಗಿದ್ರೆ ಅಯ್ಯೋ ನಮ್ಮ ಕಣ್ಣ ಬಳ್ಳಾಡಿಸ್ತಾರ. ನಾ ಹಿಂಗಿರೋದ ಬೆಸ್ಟ್. ನನ್ನ ಗಂಡ 5 ಲಕ್ಷ ರೂಪಾಯಿ ಕೊಟ್ಟ, ಮುದುಕಿ ಬಂಗಾರ ಮಾಡಿಸ್ಕೊಡ್ತು. ಇನ್ನು ನಮ್ಮವ್ವ 10 ತಿಂಗಳಿಗೆ 10 ಲಕ್ಷ ರೂಪಾಯಿ. ಒಟ್ಟ ಎಷ್ಟಾತಪ್ಪ? 10 1 5 15 ಲಕ್ಷ ರೂಪಾಯಿ. ಈ 15 ಲಕ್ಷ ರೂಪಾಯಿ ಇಟ್ಕೊಂಡು ಆರಾಮಾಗಿರ್ಬೋದು. ಹೊರ ಹೋಗಿ ದುಡಿದ್ನಿ ಅಂದ್ರೆ ತಿಂಗಳ 1 ಲಕ್ಷ ರೂಪಾಯಿ ಕೊಡ್ತಾರ ನನಗೆ? ಇಲ್ಲ, ಮನ್ಯಾಗ ಆ ಖುಷಿಗೆ ಬರೀ ಒಂದು ದಿವ್ಸ ಹಾಲು ಕುಡಿಸಿದ್ರು 1 ಲಕ್ಷ ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ. ನಮ್ಮವ್ವ ಬಾಟಿ ಎದ್ದಿದ್ದಾಳ. ಬಾಬಾ ಏನ್ ಲಕ್ಕು ಕುಂತಲ್ಲಿನ ಲಕ್ಷ ಲಕ್ಷ ಎನ್ಸಕತ್ಯ. ವಾ ಗೌರಿ ವಾ. ಏನ್ ತಲಿ ನಿಂದು ಪಾರಕ್ಕ ಹೆಂಗ ಬಗ್ಗಿಲ್ ನೋಡು. ಇವತ್ತೆದ್ದು ಯಾರ ಮಕ್ಕ ನೋಡಿದ್ನು ಏನು ಅದೃಷ್ಟಪ್ಪ. ಲಕ್ಷ್ಮಿ ಚಿಕ್ಕ ಹುಡ್ಡಿಕ್ಕಾಡ್ಕೊಂಡು ನನ್ನ ಹತ್ರ ಬರಾಕತ್ತಾಳ. ಅದೃಷ್ಟ ಅಂದ್ರೆ ಹಿಂಗೆ ನೋಡು. ಅದೃಷ್ಟದ ಬಾಗಿಲು ಈಗ ತೆಗ್ದತಿ. ಬಾಗಿಲು ತೆಗ್ದಾಗ ರೊಕ್ಕ ಬಾಚ್ಕೊಂಡು ಕುಂತ ಬಿಡ್ಬೇಕು.